ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಅಸ್ಥಿರಗೊಳಿಸಲು ಹೊರಟಿರುವ ರಾಜ್ಯಪಾಲರನ್ನು ಈ ಕೂಡಲೇ ಕೇಂದ್ರ ಸರ್ಕಾರ ಹಿಂದಕ್ಕೆ ಕರೆಸಿಕೊಳ್ಳಬೇಕೆಂದು ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾಧ್ಯಕ್ಷರಾದ CN ನಾರಾಯಣಸ್ವಾಮಿ ಆಗ್ರಹಪಡಿಸಿದರು. ಅವರು ಚಿಕ್ಕಬಳ್ಳಾಪುರ ನಗರದಲ್ಲಿ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ಅಹಿಂದ ವರ್ಗಗಳ ನಾಯಕರು, ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ವರ್ಚಸ್ಸು, ಅವರ ಜನಪ್ರಿಯತೆಯನ್ನು ಸಹಿಸಿಕೊಳ್ಳಲಾಗದೆ ಬಿಜೆಪಿ ಮತ್ತು JDS ಪಕ್ಷದ ಮುಖಂಡರು ಹಿಂಬಾಗಿಲ ರಾಜಕಾರಣದ ಮೂಲಕ ಅಧಿಕಾರ ಪಡೆಯಲು ರಾಜಭವನವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ರಾಜ್ಯಪಾಲರು ತಮ್ಮ ಘನತೆ, ಗೌರವವನ್ನು ಮರೆತು ಬಿಜೆಪಿ ಮುಖಂಡರ ಕೈಗೊಂಬೆಯಂತೆ ವರ್ತಿಸುತ್ತಿರುವುದು ರಾಜ್ಯಪಾಲರ ಹುದ್ದೆಗೆ ಗೌರವ ತರುವಂಥದ್ದಲ್ಲ ಎಂದು ಅವರು ರಾಜ್ಯಪಾಲರ ವಿರುದ್ಧ ಟೀಕಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ RM ನಾರಾಯಣಸ್ವಾಮಿ, ಚಿಂತಾಮಣಿ ವೆಂಕಟೇಶಪ್ಪ, ಸಾಮಾಜಿಕ ಜಾಲತಾಣದ ಉಸ್ತುವಾರಿ V ಶ್ರೀನಿವಾಸ್ ದಿಬ್ಬೂರು, ಮಂಡಿಕಲ್ ಮಂಚೇನಹಳ್ಳಿ ಬ್ಲಾಕ್ ಅಧ್ಯಕ್ಷ DV ರಾಜೇಶ್, ಚಿಕ್ಕಬಳ್ಳಾಪುರ ಅಧ್ಯಕ್ಷ V ಪ್ರಕಾಶ್, ಗೌರಿಬಿದನೂರು ಲಕ್ಷ್ಮೀಪತಿ, ಚಿಕ್ಕಬಳ್ಳಾಪುರದ ಮಂಜುನಾಥ್ ಹಾಗೂ ಇನ್ನಿತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ವರದಿ ಜೈರಾಮ್, ಕ್ಯಾಮರಾಮ್ಯಾನ್ ವೀರನಾಗ್ ಜೊತೆಯಲ್ಲಿ ಸುದ್ದಿಸಾಕ್ಷಿ ನ್ಯೂಸ್, ಚಿಕ್ಕಬಳ್ಳಾಪುರ. ಜಿಲ್ಲಾ ಅಧ್ಯಕ್ಷರು SC ವಿಭಾಗ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ನಾನು ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ಎಲ್ಲ ಸೇರಿರುವ ನಮ್ಮ ಪದಾಧಿಕಾರಿಗಳು, SC ವಿಭಾಗದ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು, ಸೋಷಿಯಲ್ ಮೀಡಿಯಾ ಅಧ್ಯಕ್ಷರು ಚಿಕ್ಕಬಳ್ಳಾಪುರ ಎಲ್ಲ ಸೇರಿ ನಾವು ನಮ್ಮ ಕಾಂಗ್ರೆಸ್ ಪರ ನಡೀತಾ ಇರೋ ಪಿತೂರಿಗಳನ್ನು ಉದ್ದೇಶಿಸಿ ಮಾತಾಡಲು ರಾಜ್ಯಪಾಲರ ವಿರುದ್ಧ ನಾವು ಆಗ್ರಹವನ್ನು ಮಾಡುತ್ತಿದ್ದೇವೆ. ಅದೇ ರೀತಿ ನಮ್ಮ ಸರ್ಕಾರ 2023ರಲ್ಲಿ ಅಸ್ತಿತ್ವಕ್ಕೆ ಬಂತು. 136 ಸೀಟು ನಮ್ಮ ಕಾಂಗ್ರೆಸ್ ಪಕ್ಷ ಬಹುಮತನ ಗಳಿಸಿದೆ. ಏನಾದರೂ ಮಾಡಿ BJPಯವರು ಹಿಂದಿನ ಬಾಗಿಲದಿಂದ ನಮ್ಮ ಸರ್ಕಾರವನ್ನು ತೆಗಿಬೇಕಂತ ಹುನ್ನಾರ ಮಾಡ್ತಾ ನಮ್ಮ ಸರ್ಕಾರ ಪದೇ ಪ್ರಚೋದನೆಗಳನ್ನು ಮಾಡಿ ಅವರನ್ನು ಏನಾದರೂ ಮಾಡಿ ಸರ್ಕಾರವನ್ನು ತೆಗಿಬೇಕಾದ BJPಯವರು ಕೇಂದ್ರ ಸರ್ಕಾರ ಮತ್ತು ರಾಜ್ಯದಲ್ಲಿರುವ ವಿರೋಧ ಪಕ್ಷದ ಸರ್ಕಾರ ಆಡಳಿತ ಪಕ್ಷ ನಮ್ಮ BJP ಮತ್ತು ಜನತಾದಳ ಹುನ್ನಾರ ಮಾಡ್ತಾ ಇದೆ. ಅದು ಅವ್ರ ಕನಸು ನೆನಸಾಗಲ್ಲ. ಆದರೆ ಈಗ ನಾವು ಹೆಚ್ಚಿನ ಬಹುಮತದ 136 ಸೀಟು ನಮಗೆ ಬಹುಮತ ಇದೆ. ಏನಾದರೂ ಮಾಡಿ ಮೊದಲು ಒಂದು ಸರ್ಕಾರ ಹಿಂದಿನ ಸರ್ಕಾರ ಇದ್ದಾಗ 18 ಜನ ನಾವು ಶಾಸಕರನ್ನು ಬೊಂಬೈಗೆ ತಗೊಂಡೋಗಿ ಆ ಸರ್ಕಾರನ ಅಸ್ಥಿರಗೊಳಿಸಿ BJPಯವರು ಅವ್ರ ಬೇಳೆಯನ್ನು ಬೇಯಿಸ್ಕೊಂಡಿದ್ದಾರೆ. ಅದರಿಂದ ಈಗ ಕೇಂದ್ರ ಸರ್ಕಾರ ಅಣಿತೆಯಂತೆ ರಾಜ್ಯಪಾಲರು ನಡೀತಾ ಇರೋದ್ರಿಂದ ಅವರನ್ನು ಹಿಂದೆ ಕರೆಸ್ಕೊಡ್ಬೇಕಂತ ನಮ್ಮ ಒಕ್ಕೂರಲಿನ ಕಾಂಗ್ರೆಸ್ ಪಕ್ಷ ಒಕ್ಕೂರಲಿನ ಕೂಗಿದೆ. ಅವರು ನಮ್ಮ 40 ವರ್ಷಗಳಿಂದ ಧೀಮಂತ ನಾಯಕ, ದಲಿತ ನಾಯಕ, ಬಡವರ ನಾಯಕ, ಹಿಂದುಳಿದ ನಾಯಕ ನಾಯಕನಾಗಿರೋದ್ರಿಂದ ಅದನ್ನ ಏನಾದರೂ ಮಾಡಿ ಆತನಿಗೆ ಕಪ್ಪೆ ಚುಕ್ಕು ತರಿಸಿ ಆತನ ತೆಗಿಬೇಕಂತ ಇವರು BJP ಮತ್ತು JDS ಅವರು ಪಣ ತೊಟ್ಟು ಇಲ್ಲ ಸಲ್ಲದ ಆತನ ಮೇಲೆ ಕೇಸುಗಳನ್ನು ಹೊರಿಸಿ ಮೂಢ ಅನ್ನೋದು ಅವ್ರಿಗೆ ಸಂಬಂಧ ಇಲ್ಲ. ಅವರ ಧರ್ಮಪತ್ನಿಗೆ ಅವರು ಬಾಮೈದ ಕೊಟ್ಟಿರುವ ನಿವೇಶನಗಳು, ಆ ಒಂದು ನಿವೇಶನಕ್ಕೆ ಅವರು ಬೇರೆ ಒಂದು ಜಾಗನ ಕೊಟ್ಟು ಈ ಜಾಗದಲ್ಲಿ ನಿವೇಶನ ಕೊಟ್ಟಿರೋದ್ರಿಂದ ಅವ್ರಿಗೆ ಯಾವುದೂ ಪ್ರಮೇಯ ಇರೋದಿಲ್ಲ. ಅವ್ರು ಯಾವುದೋ ಒಂದು ಅರ್ಜಿನೂ ಹಾಕಿಲ್ಲ. ಆ ಥರ ಇರೋದ್ರಲ್ಲಿ ಇವರು ನಮ್ಮ ಸರ್ಕಾರವನ್ನು ತೆಗಿಬೇಕಂತ ಕೇಂದ್ರ ಸರ್ಕಾರದ ಅಣಿತೆಯಂತೆ ಇವರು ನಡ್ಕೊತಾ ಇದ್ದಾರೆ ರಾಜ್ಯಪಾಲರು. ಅದು ಅವ್ರಿಗೆ ಶೋಭೆ ತರೋದಲ್ಲ. ರಾಜ್ಯಪಾಲರಂದರೆ ಒಂದು ಸಾಂವಿಧಾನಿಕ ಹುದ್ದೆ, ಎಲ್ಲರೂ ಒಂದೇ ಆಗಿರ್ತಾರೆ. ಆದರೆ ಮಲತಾಯಿ ಧೋರಣೆ ಮಾಡಿ ಇವರು ನಮ್ಮ ಧೀಮಂತ ನಾಯಕ ಸಿದ್ದರಾಮಯ್ಯರನ್ನು ತೆಗಿಬೇಕಂತ ಹುನ್ನಾರ ಮಾಡ್ತಾ ಇದ್ರೆ ಅವರು ಯಾವುದೇ ಕನಸುಗಳು ನೆನಸಾಗೋದಿಲ್ಲ. ಇವತ್ತಿಲ್ಲ ನಾಳೆ ಅದು ಏನಂತ ಮುಂದಕ್ಕೆ ಬರ್ತದೆ, ಇವ್ರ ಕನಸು ನೆನಸಾಗಲ್ಲ. ಅದೇ ರೀತಿ ಈಗ JDSನವರು ಮತ್ತು BJPಯವರು ಕುಮಾರ್